ತಯಾರಿಲ್ಲ. ಈಗ ಒಂದು ತೀರ್ಮಾನಕ್ಕೆ ಬಂದು ನಾನು ಅವ್ರು ಹೇಳಿದರು ನಾವು ಸಂಪೂರ್ಣವಾಗಿ ರಾಜ್ಯಪಾಲರ ಭಾಷಣವನ್ನು ಸ್ವಾಗತ ಮಾಡ್ತೀವಿ ಅಂತ ಹೇಳಿದಾಗ ಇಂಡೈರೆಕ್ಟ್ಲಿ ಅವ್ರು ಏನಂದ್ರೆ ಅದು ಹಿಂದೆ ತಕ್ಕೊಂಡಂಗೆ ಅಂತ ಅರ್ಥ ನಾನು ಭಾವಿಸಿದ್ದೀನಿ. ಸದನ ಸರಿಯಾಗಿ ನಡಿಬೇಕಂತ ನನಗೆ ಇದೆ. ಮತ್ತು ನೀವು ಅವರು ಈಗ ಕೇಳಿದಾಗ ಈಗ ತಾವು ಸ್ವಲ್ಪ ರೀಸನೇಬಲ್ ಆಗಿ ಹಿಂದೆ ತಮ್ಮ ಸ್ಥಳದಲ್ಲಿ ಕುಂತರ ಸದನ ನಡೆಸಬೇಕು. ಮತ್ತು ನೀವು ರಾಜ್ಯಪಾಲರ ಭಾಷಣ ಮೇಲೆ ಚರ್ಚೆ ಆಗಿದ್ರೆ ತಾವೇ ಹೇಳಿ, ಇದನ್ನು ತೆಗೆದುಹಾಕಿದ್ರೆ ಅರ್ಥ ಹಿಂಗೆ ಬರುತ್ತೆ ಅಂತಿದೆಯಾ? ನೀವ್ ಹೇಳಿ. ಮತ್ತೆ ನಾವು ಏನ್ ಮಾಡ್ಬೇಕಂತ ನೀವ್ ಹೇಳಿ. ಇನ್ನೇನ್ ಒಂದು ನಾವು ಕೇಳಿದ್ವಿ, ಇದು ಕ್ಷಮಾಪಣೆ ಬೇಡ, ವಿಷಾದ ವ್ಯಕ್ತಪಡಿಸ್ತೇನೆ, ನಾನು ಇದೇ ರೀತಿ ಹೇಳ್ಬಾರ್ದು, ಇಷ್ಟು ಹೇಳಿಬಿಟ್ರೆ ಮುಗಿದೋಯ್ತಲ್ಲ. ಅದನ್ನು ತೆಗೆದಿದ್ದರಿಂದ ಹಿಂಗ ಅರ್ಥ ಬರುತ್ತೆ. ಯಾವ ಡಿಕ್ಷನರಿಯಲ್ಲಿ ಇದೆ ಅದು? ಹೋಗ್ಲಿ, ಆ ಡಿಕ್ಷನರಿ ಹೆಸರಾದ್ರೂ ಹೇಳಿ, ನಾವು ನೋಡ್ಬಿಟ್ಟು ಅರ್ಥ ಮಾಡ್ಕೊಂಡು ಬಿಟ್ಟು. ಹಾಗಾದ್ರೆ ಸದನವನ್ನು ನಡೆಸುವಂತ ಅವಶ್ಯಕತೆ ಇಲ್ಲ ನನಗೆ. ಈ ರೀತಿ ಆದ್ರೆ ಅಲ್ಲಲ್ಲ 63 ಮತ್ತು 173 ರವಿ ಸಾಕ್ರಿ, ಕುತ್ಕೊಳ್ಳಿ ನೀವು, ಸಾಕು ಕುತ್ಕೊಳ್ಳಿ ಸಾಕು ಕುತ್ಕೊಳ್ಳಿ. ಸಭಾಪತಿಗಳೇ, ಈಗ ನಮ್ಮ ನೀತಿ ನಿಯಮಗಳು ರೂಪಿತ ಆಗದೆ ಸಂವಿಧಾನದ ಆಧಾರದ ಮೇಲೆ ನಡೆಸಬಾರ್ದು ಹೇಳಿ. ನಮಗೆ ಸ್ವಾತಂತ್ರ್ಯ ಮತ್ತು ಮಿತಿ ಇರೋದು ಸಂವಿಧಾನದ ಆಧಾರದಲ್ಲಿ. ಕೂಡಿ ರವಿ ಕುತ್ಕೊಳ್ಳಿ. ವಿಷಾದ ಅಂದ್ರೆ ಮುಗಿದೋಯ್ತು ನಮ್ದು. ನಮಗೂ ಅವಕಾಶ ಕೊಡ್ತೀರಾ ಸಭಾಪತಿಗಳೇ? ಕೊಡ್ತೀನಿ ಸಭಾಪತಿಗಳೇ, ಕಳಿಸ್ತೇನೆ. ನೀವು ಇದನ್ನ ಅವ್ರು ಹೇಳಿದ ಮಾತನ್ನು ನೀವು ಕಳಿಸ್ತೀನಿ. ನೀವು ನೋಡಿ ನಿಮ್ಗೆ ಅವ್ರು ಹೇಳಿ ಸರಿ ಇದೆ ಅಂತ ಅನ್ಸಿದ್ರೆ ನಾನೇನು ಮಾತಾಡಲ್ಲ. ಈ ಸದನವನ್ನ ನಡೆಸಬೇಕಂತ ಇದೆ ನನಗೆ. ನಾನು ಹೇಳಿದ್ದೀನಿ. ಕೊಡಪ್ಪ ಇದು ಸಭಾಪತಿ. ಒಂದೇ ನಿಮಿಷ ರವಿ ಸರ್. ನಾಗರಾಜ್ ಇವರು ಸಭಾಪತಿಗಳೇ, ಅದಕ್ಕಿಂತ ಮುಂಚೆ ಒಂದ್ ನಿಮಿಷ, ಅದಕ್ಕಿಂತ ಮುಂಚೆ ಹರಿದಾಕಿರಲ್ಲ, ಅದಕ್ಕೆ ಬಗ್ಗೆ ಹೇಳ್ಬೇಕಲ್ಲ ನೀವು. ವಿರೋಧ ಪಕ್ಷ ನಾಯಕರನ್ನ ಈ ಪುಸ್ತಕ ಹರಿದಾಕಿ ಬಿಸಾಕಿರಲ್ಲ, ಅವಮಾನ ಮಾಡಿದ್ರಲ್ಲ, ಇದೇ ಸದನಕ್ಕೆ ಅವಮಾನ ಮಾಡಿದ್ರು, ನಿಮ್ಗೆ ಅವಮಾನ ಮಾಡಿದ್ರು. ಅದಕ್ಕೆ ಏನ್ ತೀರ್ಮಾನ ತಗೊಳ್ತೀರ ನೀವು? ಹೇಳಿದ್ದೆ ಅವ್ರಿಗೆ. ಅದ್ರ ಮುಂಚಿನ ಪ್ರಕರಣಗಳು ಹಂಗೆ ಏನ್ ತೀರ್ಮಾನ ತಗೊಳ್ತೀರ ನೀವು? ಸಭಾಪತಿಗಳೇ, ಕಂಟಿನ್ಯೂ ಮಾಡಕ್ಕೆ ರೆಡಿ ಇದೀವಿ. ಯಾರು ಕಟ್ತಾವ? ನನ್ನ ಅನುಮತಿ ಇಲ್ಲ ಮಾತಾಡ್ದವ್ರು ಯಾವ್ದು ಕಟ್ಕೋಬಾರ್ದು. ಸಭಾಪತಿಗಳೇ, ನನ್ನ ಅನುಮತಿ ಇಲ್ಲ ಯಾರು ಮಾತಾಡ್ದವ್ರು ಯಾವ್ದು ಕಟ್ಕೋಬಾರ್ದು. ಸಭಾಪತಿಗಳೇ, ನಮಗೆ ಸದನ ನಡಿಬೇಕು. ಸಭಾಪತಿಗಳೇ, ಸದನಕ್ಕಿಂತ ಹಿಂಗಂತೀರಿ ಹೇಳ್ತೀರಿ, ನಡಿಬೇಕು ಅಂತೀರಿ, ನಡಿಬಾರ್ದು ಅಂತೀರಿ. ಏನ್ ನಾನು ನೋಡಿದ್ನಪ್ಪ ಇಂಥವ್ರು ನೋಡ್ಲಿಲ್ಲ. ತಮ್ಮ ಮುಂದೆ ಒಂದು ವಿಷಯ ಪ್ರಸ್ತಾಪ ಮಾಡೋದೇನಂದ್ರೆ ಸಭಾಪತಿಗಳೇ, ಪೀಠಕ್ಕಿಂತ ದೊಡ್ಡವ್ರು ಯಾರಲ್ಲ, ಸದನಕ್ಕಿಂತ ದೊಡ್ಡವ್ರು ಯಾರಲ್ಲ. ಸದನ ಹೌದು, ಸ್ವಲ್ಪ ಸಮಾಧಾನ. ಗವರ್ನರ್ಗೆ ಅಪಮಾನ ಮಾಡಿರೋರು ಯಾರು ಅಂತ ಗೊತ್ತಿದೆ. ಸ್ವಲ್ಪ ಸಮಾಧಾನ. ಹೌದು, ಇಲ್ಲಿ ಎಳೆದಾಕೋರು ಯಾರು? ಪೀಠದ ಮೇಲೆ ಚೆನ್ನಾಗಿ ಗೊತ್ತಿದೆ. ಪಾಠ ಮಾಡೋ ಅವಶ್ಯಕತೆ ಇಲ್ಲ, ನಮಗೆ ಪಾಠ ಮಾಡೋ ಅವಶ್ಯಕತೆ ಇಲ್ಲ. ಪೀಠ ಉಪಸಭಾಪತಿಗಳನ್ನ ಎಳೆದಾಕೋರು ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ರಿಕ್ವೆಸ್ಟ್ ಏನಂದ್ರೆ, ಸದನ ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಿನ್ನೆ ನಮ್ಮ ಪ್ರತಿಪಕ್ಷ ನಾಯಕರು ನಮ್ ಕಡೆಯಿಂದ ಈ ರೂಲ್ ಬುಕ್ ಅನ್ನ ವಿಷಾದವನ್ನ ವ್ಯಕ್ತಪಡಿಸಿದ್ರು. ನೀವ್ ಹೇಳಿದ್ದಕ್ಕೆ ನೀವು ಕೊಟ್ಟಿರ್ತಕ್ಕಂಥ ರೂಲಿಂಗ್ ಆಯ್ತು, ನಮ್ ಕಡೆಯಿಂದ ಸದನ ನಡಿಬೇಕು, ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಅಂತ. ಆಯ್ತು, ನೀವು ಇಲ್ಲ ಪೀಠಕ್ಕೆ ಅಪಮಾನ ಮಾಡಿಲ್ಲ, ನೀವು ವಿಷಾದ ಹೇಳಿದ್ರಿ. ಈಗ ಬಂದಿರೋ ಪ್ರಶ್ನೆ ಏನು? ಹೌದು, ನಾವು ಖಂಡನೆ ಮಾಡಿರ್ತಕ್ಕಂಥದ್ದು ತಪ್ಪು, ರೆಕಾರ್ಡ್ ಅಲ್ಲಿ ಹೋಗಿರೋದನ್ನ ತೆಗೆದಾಕಿರಿ ಅಂತೇಳಿ ನೀವು ತೆಗ್ಸಾಕಿದ್ರಿ. ಹೇಗೆ ಪ್ರತಿಪಕ್ಷ ನಾಯಕರು ವಿಷಾದ ವ್ಯಕ್ತಪಡಿಸಿದ್ರು, ಅದೇ ದಾರಿಯಲ್ಲಿ ಇವ್ರು ಯಾಕೆ ವಿಷಾದ ವ್ಯಕ್ತಪಡಿಸಲ್ಲ? ಸದನಕ್ಕಿಂತ ದೊಡ್ಡವರ ಇವರಾದ್ರೆ ವಿಷಾದ ವ್ಯಕ್ತಪಡಿಸ್ತಾರೆ. ನಮ್ಮ ಪ್ರತಿಪಕ್ಷ ನಾಯಕರು ವಿಷಾದ ವ್ಯಕ್ತಪಡಿಸಬಹುದು, ಯಾಕೆ ಸಭಾನಾಯಕರು ವಿಷಾದ ವ್ಯಕ್ತಪಡಿಸಲ್ಲ? ವ್ಯಕ್ತಪಡಿಸ್ಲಿ. ಮತ್ತೆ ಕೇಳ್ತಾರೆ ನೀವೇ ಗವರ್ನರ್ ಅವ್ರ ಏಜೆಂಟ್. ಒಂದೇ ನಿಮಿಷ, ಗವರ್ನರ್ ಏಜೆಂಟ್ ಅಂತ ಕೇಳ್ತಾರೆ. ಸಂವಿಧಾನದ ಏಜೆಂಟ್ ಮಾತಾಡಿ ಕೊಡಿ. ಗವರ್ನರ್ ಅವ್ರ ಏಜೆಂಟ್ ಕೇಳ್ತಾರೆ. ಆದ್ರಿಂದ ಅವರು ವಿಷಾದವನ್ನ ತಿಳ್ಕೋರಿ. ನಾ ಹೇಳಿದ್ದೀನಿ ಕ್ಲಿಯರ್ ಕಟ್. ಹೇಳ ನಾಗರಾಜ್. ಮಾನ್ಯ ಸಭಾಪತಿಗಳೇ, ಧನ್ಯವಾದಗಳು ಸಭಾಪತಿಗಳೇ.
ನೋಡಿ, ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ದೀವಿ ಸಂವಿಧಾನ 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 ಶ್ರೇಷ್ಠ ಅಂತ ಹೇಳ್ತೀವಿ. ಪೀಠ ಮತ್ತು ರಾಜ್ಯಪಾಲರಿಗಿಂತ ದೊಡ್ಡದಿರ್ತಕ್ಕಂಥದ್ದು ದೇಶದಲ್ಲಿ ಯಾವುದೇ ಇದ್ದರೆ ಸಂವಿಧಾನ ಅಂತಕ್ಕಂಥ ನಾವೆಲ್ಲರೂ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನಾವು ಆವತ್ತು ರೇಜ್ ಮಾಡಿರ್ತಕ್ಕಂಥವ್ರು ಆರ್ಟಿಕಲ್ 170 ವಯೋಲೇಟ್ ಆಗಿದೆ ಅಂತಕ್ಕಂಥ ನಾವು ಹಕ್ಕನ್ನು ಪ್ರತಿಪಾದನೆ ಮಾಡಿದ್ವಿ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಗವರ್ನರ್ ಆಫ್ ಕರ್ನಾಟಕ ಅಂತ ಮಾತನ್ನು ಹೇಳ್ತಾ ಇದ್ದೇವೆ. ನಿನ್ನೆ ಕೂಡ ನಡೆದಂಥ ವಿಚಾರಗಳು ನೋಡಿದಾಗ ಈ ಒಂದು ಪುಸ್ತಕನ ಕೈಯಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಇದನ್ನ ಪಾಲನೆ ಮಾಡಬೇಕು, ಓದ್ಕೊ ಬರಬೇಕು, ಇದನ್ನ ಗೌರವಿಸಬೇಕು, ಇದ್ರ ಬಗ್ಗೆ ನಡ್ಕೋಬೇಕು ಅಂತ ಪೀಠ ಆದೇಶ ಮಾಡಿದಾಗ ಕರ್ನಾಟಕ ವಿಧಾನ ಪರಿಷತ್ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಗಳು ಭಾರತ ಸಂವಿಧಾನದ 208/1 ಒಂದನೇ ಅನುಚ್ಛೇದ ಮೇರೆಗೆ ರಚನೆ ಆಗಿರುತ್ತದೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಪಾಲನೆ ಮಾಡಬೇಕೋ ಬೇಡವೋ? ಪಾಲನೆ ಮಾಡದೇ ಇದ್ರೆ, ಇದಕ್ಕೆ ಅವಮಾನ ಮಾಡಿದ್ರೆ, ಹರಿದು ಬಿಸಾಕಿದ್ರೆ ಏನು ಕ್ರಮ ಕೈಗೊಳ್ಳೋದು ಪೀಠ ಅಂತಕ್ಕಂಥ ನಾನು ಕೇಳ್ತಾ ಇದ್ದೇನೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.